ಸೊ ನಾವಿವತ್ತು ನೋಡೋಣ ಡಿಫರೆನ್ಸ್ ಬಿಟ್ವೀನ್ ಡಾಕ್ಟ್ರಿನ್ ಆಫ್ ರೆಸ್ ಸಬ್ಜುಡೈಸ್ ಅಂಡ್ ಡಾಕ್ಟ್ರಿನ್ ಆಫ್ ರೆಸ್ ಜುಡಿಕಾಟ. ಸೊ ಈ ಒಂದು ಟಾಪಿಕ್ ಮೇಲೆ ನಿಮ್ಗೆ ಎಕ್ಸಾಮ್ ಅಲ್ಲಿ 3 ತರದ ಕ್ವಶನ್ ಅನ್ನು ಕೇಳ್ತಾರೆ. ಡಿಫರೆನ್ಸ್ ಬಿಟ್ವೀನ್ ಡಾಕ್ಟ್ರಿನ್ ಆಫ್ ರೆಸ್ ಸಬ್ಜುಡೈಸ್ ಮತ್ತು ಡಾಕ್ಟ್ರಿನ್ ಆಫ್ ರೆಸ್ ಜುಡಿಕಾಟ ಬಗ್ಗೆ ವ್ಯತ್ಯಾಸವನ್ನ ಬರೀರಿ ಅಥವಾ ಡಿಫರೆನ್ಸ್ ಅನ್ನ ಬರೀರಿ ಅಂತ ಕೇಳ್ಬೋದು ಲಾಂಗ್ ಕ್ವಶನ್ಗೆ. ಇನ್ನೊಂದು ಡಾಕ್ಟ್ರಿನ್ ಆಫ್ ರೆಸ್ ಸಬ್ಜುಡೈಸ್ ಮತ್ತು ಡಾಕ್ಟ್ರಿನ್ ಆಫ್ ರೆಸ್ ಸಬ್ಜುಡಿಕಾಟ ಇದ್ರ ಬಗ್ಗೆ ನಿಮ್ಗೆ ಶಾರ್ಟ್ ನೋಟ್ಗೆ 2 ಕೇಳಬಹುದು. ಸೊ ಇಲ್ಲಿ ಈ ಒಂದು ಟಾಪಿಕ್ ಮೇಲೆ ನಿಮಗೆ 3 ಕ್ವಶನ್ ಅನ್ನ ಕವರ್ ಆಗ್ತವೆ ಸ್ನೇಹಿತರೆ. ಕರೆಕ್ಟ್ ಆಗಿ ವಿಡಿಯೋನ ಕಂಪ್ಲೀಟ್ ಆಗಿ ಕೇಳ್ಕೊಳ್ರಿ. ಸೊ ನಿಮಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಒಂದು ಕ್ವಶನ್ ಅನ್ನ ರೈಸ್ ಮಾಡಿ, ಸೊ ಅದಕ್ಕೆ ನಾನು ಉತ್ತರನ ಕೊಡ್ತೇನೆ. ಸೊ ಈಗ ಡಾಕ್ಟ್ರಿನ್ ಆಫ್ ರೆಸ್ ಸಬ್ ಜುಡೈಸ್ ಅಂದ್ರೆ ಏನು ಮತ್ತೆ ಡಾಕ್ಟ್ರಿನ್ ಆಫ್ ರೆಸ್ ಜುಡಿಕಟ ಅಂದ್ರೆ ಏನು ಅಂತ ನೋಡೋದಾದ್ರೆ, ಈ ಡಾಕ್ಟ್ರಿನ್ ಆಫ್ ರೆಸ್ ಸಬ್ ಜುಡೈಸ್ ಸೆಕ್ಷನ್ 10 ಹೇಳ್ತದೆ ಮತ್ತು ಇದು ರೆಸ್ ಜುಡಿಕಟ ಸೆಕ್ಷನ್ 11 ಹೇಳ್ತದೆ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಪ್ರೋತ್ಸಾಹಿಸಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ನಿಮ್ಮ ಒಂದು ಕಾಲೇಜ್ ಗ್ರೂಪಿಗೆ ಶೇರ್ ಮಾಡಿ. ಆದಷ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಾನು ಮತ್ತೆ ಬಿಡುವಂತ ಎಲ್ಲಾ ವಿಡಿಯೋ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಸೊ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ರಿ. ಸೊ ನಾನು ಬಿಡುವಂತ ಎಲ್ಲಾ ವಿಡಿಯೋಗಳು ನಿಮಗೆ ತಲುಪ್ತವೆ. ಈಗ ಡಾಕ್ಟ್ರಿನ್ ಆಫ್ ರೆಸ್ ಸಬ್ ಜುಡೈಸ್ ಸೆಕ್ಷನ್ 10 applies to the matter that are the pending trial, prevents court from the simultaneously right to the parallel matters on the same issues, allows a court to stay a proceedings in a subsequent suit if the matters are the same as one already pending before the court. ಈ ಒಂದು ರೆಸ್ ಸಬ್ ಜುಡೈಸ್ ಬಗ್ಗೆ ನಿಮಗೆ ಒಂದು ಎಕ್ಸಾಂಪಲ್ ಅನ್ನು ಕೊಟ್ಟು ಹೇಳ್ತೀನಿ. ಇಲ್ಲಿ ಏನಾಗತ್ತಪ್ಪ ಅಂತ ನೋಡೋದಾದ್ರೆ, ನೀವು ನೋಡ್ಬೋದು ಎ ಎನ್ನುವಂತಹ ವ್ಯಕ್ತಿ ಒಂದು ಜಿಲ್ಲೆಯಲ್ಲಿ ಇರ್ತಾನೆ. ಒಂದು ಜಿಲ್ಲೆಯಲ್ಲಿ ಆತ ಒಂದು ಆಲ್ರೆಡಿ ಒಂದು ಕೇಸನ್ನ ಹಾಕಿರ್ತಾನೆ ಕೋರ್ಟಲ್ಲಿ. ಆತ ಏನ್ ಮಾಡ್ತಾನೆ, ಆ ಒಂದು ಡಿಸ್ಟಿಕ್ ಅನ್ನ ಬಿಟ್ಟು ಬೇರೊಂದು ಡಿಸ್ಟಿಕ್ಗೆ ಬರ್ತಾನೆ, ಅಂದ್ರೆ ಬೇರೊಂದು ಸ್ಥಳಕ್ಕೆ ಬರ್ತಾನೆ ಅಂತ ತಿಳ್ಕೊಳ್ಳೋಣ. ಅಲ್ಲಿ ಆ ಒಂದು ಕೋರ್ಟಿಗೆ ಅವನಿಗೆ ಹೋಗ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ, ಸ್ವಲ್ಪ ಅಲ್ಲಿ ಅಡೆತಡೆ ಆಗುತ್ತೆ, ಡಿಸ್ಕಂಫರ್ಟ್ ಆಗುತ್ತೆ, ಅವನಿಗೆ ಹೋಗಕ್ ಆಗಂಗಿಲ್ಲ. ಸೊ ಹಾಗಾಗಿ ಅವತೇನೆ ಮಾಡ್ತಾನೆ, ಆ ಪ್ರಕರಣವನ್ನು ತಂದು ಇಲ್ಲಾಗ್ತಾನೆ. ಅಲ್ಲಿ ಕಾಂಪಿಟೆಂಟ್ ಕೋರ್ಟ್ ಏನ್ ಮಾಡುತ್ತೆ, ಈ ಕೋರ್ಟಲ್ಲಿ ಸ್ಟೇ ಅನ್ನು ತರುತ್ತೆ. ಅಂದ್ರೆ ಈ ಆಲ್ರೆಡಿ ಈ ಕೇಸನಲ್ಲಿ ನಡೀತಾ ಇದೆ, ಸೊ ಹಾಗಾಗಿ ಈ ಕೇಸನಲ್ಲಿ ನೀವು ಸ್ಟಾಪ್ ಮಾಡಿ ಅಂತ ಹೇಳ್ತಾರೆ. ಹಾಗಾಗಿ ಆ ಒಂದು ಪ್ರಕರಣವನ್ನಲ್ಲಿ ಸ್ಟಾಪ್ ಆಗುತ್ತೆ. ಸೊ ಕಾಂಪಿಟೆಂಟ್ ಕೋರ್ಟ್ ಅಲ್ಲಿ ಏನಾಗುತ್ತೆ, ಅದು ಕಂಟಿನ್ಯೂ ಆಗುತ್ತೆ ಸ್ನೇಹಿತರೆ. ಸೊ ಇದು ಈ ಒಂದು ರೆಸ್ ಸಬ್ ಜುಡೈಸ್ ಬಗ್ಗೆ ನಿಮಗೆ ಅರ್ಥ ಆಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇದೊಂದು ಟಾಪಿಕ್ ಅನ್ನು ಹೇಳಿದ್ದೀನಿ.